ಅತ್ಯಂತ ದೊಡ್ಡ ದುರಂತದ ಸುದ್ದಿ. ಏರ್ ಇಂಡಿಯಾ ವಿಮಾನ ಪತನ ಆಗಿದೆ. ಗುಜರಾತ್ನ ಅಹಮದಾಬಾದ್ನ ಏರ್ಪೋರ್ಟ್ನಿಂದ ಲಂಡನ್ಗೆ ಹೊರಟಿದ್ದಂತಹ ವಿಮಾನ ಜನವಸತಿ ಪ್ರದೇಶದಲ್ಲಿ ಅಪ್ಪಳಿಸಿದೆ. ಜನವಸತಿ ಪ್ರದೇಶದಲ್ಲಿ ಪತನಗೊಂಡಿದೆ. ಮಧ್ಯಾಹ್ನ 1:47 ನಿಮಿಷಕ್ಕೆ ಅಹಮದಾಬಾದ್ ಏರ್ಪೋರ್ಟ್ನಿಂದ ಲಂಡನ್ಗೆ ಏರ್ ಇಂಡಿಯಾ ವಿಮಾನ ಸಂಖ್ಯೆ 171 ಈ ವಿಮಾನ ಅಹಮದಾಬಾದ್ ನಗರದಿಂದ ಲಂಡನ್ಗೆ ಟೇಕ್ ಆಫ್ ಆಗಿತ್ತು. ಟೇಕ್ ಆಫ್ ಆದಂತಹ ಕೇವಲ 9 ನಿಮಿಷಗಳ ಅಂತರದಲ್ಲಿ ಏರ್ ಇಂಡಿಯಾ ವಿಮಾನ ಪತನ ಆಗಿದೆ. ಮೇಘನಿ ನಗರದಲ್ಲಿ ವಿಮಾನ ಪತನ ಆಗಿರುವಂಥದ್ದು. ವಿಮಾನ ಪತನ ಆಗಿದೆ, ಮರಕ್ಕೆ ಡಿಕ್ಕಿ ಹೊಡೆದಿದೆ ವಿಮಾನ. ಸೊ ನೀವು ಏನು ಫೂಟೇಜನ್ನು ವಿಂಡೋದಲ್ಲಿ ನೋಡ್ತಾ ಇದ್ದೀರಿ, ಅದು ವಿಮಾನ ಪತನದಿಂದ ಕಾಣಿಸಿಕೊಂಡಂತಹ ದಟ್ಟ ಹೊಗೆ. ಜನವಸತಿ ಪ್ರದೇಶದಲ್ಲಿ ಈ ವಿಮಾನ ಅಪ್ಪಳಿಸಿರುವಂಥದ್ದು ಅತ್ಯಂತ ದೊಡ್ಡ ದುರಂತ ಇದು. ಸುಮಾರು 242 ಪ್ರಯಾಣಿಕರಿದ್ದರು. ಬಹುತೇಕ ಎಲ್ಲ ಪ್ರಯಾಣಿಕರು ಮತ್ತು ಸಿಬ್ಬಂದಿ ಸಾವನ್ನಪ್ಪಿರುವಂತಹ ಶಂಕೆ ಇದೆ. ಇದಕ್ಕೆ ಎಷ್ಟು ಕ್ಯಾಶುಯಾಲಿಟೀಸ್ ಅಥವಾ ಎಷ್ಟು ಸಾವಾಗಿದೆ ಎನ್ನುವುದರ ಬಗ್ಗೆ ಇನ್ನೂ ಅಧಿಕೃತವಾಗಿ ಯಾವುದೇ ಲೆಕ್ಕಗಳು ಬಂದಿಲ್ಲ. ಪ್ರಿಲಿಮಿನರಿ ಅಂಕಿಅಂಶಗಳು ಕೂಡ ಲಭ್ಯ ಆಗಿಲ್ಲ. ಆದರೆ 242 ಮಂದಿ ಈ ವಿಮಾನದಲ್ಲಿ ಇದ್ದರು. ಅಮೆರಿಕದ ಬೋಯಿಂಗ್ ಸಂಸ್ಥೆ ನಿರ್ಮಾಣ ಮಾಡಿದ್ದಂತಹ ಬೋಯಿಂಗ್ ಡ್ರೀಮ್ ಲೈನರ್ ವಿಮಾನ, ಅಂದರೆ ಅದನ್ನು ಏರ್ ಇಂಡಿಯಾ ಪರ್ಚೇಸ್ ಮಾಡಿತ್ತು ಆ ವಿಮಾನ ಇವತ್ತು ಪತನ ಆಗಿರುವಂಥದ್ದು. ಇವತ್ತು ಅಹಮದಾಬಾದ್ನಿಂದ ಲಂಡನ್ಗೆ ಟೇಕ್ ಆಫ್ ಆಗುವಂತಹ ಸಂದರ್ಭದಲ್ಲಿ ವಿಳಂಬ ಆಗಿತ್ತು ಈ ವಿಮಾನ. ಸದ್ಯಕ್ಕೆ ಸಿಗ್ತಿರುವಂತಹ ಮಾಹಿತಿಗಳ ಪ್ರಕಾರ ಟೇಕ್ ಆಫೇ ವಿಳಂಬ ಆಗಿತ್ತು. ನಿಗದಿತ ಅವಧಿಗೆ ಟೇಕ್ ಆಫ್ ಆಗಿರಲಿಲ್ಲ. ಟೇಕ್ ಆಫ್ ಆದ ಕೇವಲ 9 ನಿಮಿಷಗಳಲ್ಲಿ ಏರ್ಪೋರ್ಟ್ನಿಂದ ಅತ್ಯಂತ ಹತ್ತಿರದಲ್ಲೇ ಈ ವಿಮಾನ ಪತನ ಆಗಿದೆ ಎನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಿದೆ. ಅತ್ಯಂತ ದೊಡ್ಡ ದುರಂತ. 2010ರಲ್ಲಿ ಮಂಗಳೂರಿನಲ್ಲಿ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನ ಪತನ ಆಗಿತ್ತು. ಆ ದುರಂತದಲ್ಲಿ ಸುಮಾರು 158 ಮಂದಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.